ಕೆಎಸ್ಡಿಎಲ್ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಮುಖ ಆರೋಪಿಯಾಗಿದ್ದಂತ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪ್ರತ್ಯಕ್ಷೆಯಾಗಿದ್ದಾರೆ. ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಗ್ತಾ ಇದ್ದಂತೆ ಕಳೆದ 6 ದಿನಗಳಿಂದ ತಲೆಮರೆಸಿಕೊಂಡಿದ್ದಂತ ಮಾಡಾಳ್ ವಿರೂಪಾಕ್ಷಪ್ಪ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ. ಚನ್ನಗಿರಿಯ ಕಬ್ಬಳ ಗ್ರಾಮ ಸಮೀಪದ ಕನಕಗಿರಿ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಪಡೆದು ಇದು ಮಾಡಾಳು ಅವರ ಮನೆ ದೇವರ ದೇವಸ್ಥಾನವಾಗಿದೆ. ಈ ವೇಳೆ ಅವರ ಅಪಾರ ಸಂಖ್ಯೆಯ ಬೆಂಬಲಿಗರು ಅವರನ್ನ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿದರು. ಇನ್ನು ಶಾಸಕ ಮಾಡಾಳ್ ಮಾತನಾಡಿದ್ದು, ಅಡಿಕೆ ರೈತರು 5 ರಿಂದ 6 ಕೋಟಿ ಇಟ್ಟಿರ್ತಾರೆ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಮಾನ್ಯ ಜನರ ಮನೆಗಳನ್ನು 5 ಕೋಟಿ ಇರುತ್ತೆ ಇಲ್ಲಪ್ಪ. ಅಡಿಕೆ ಬೆಲೆ ಜಾಸ್ತಿ ಆದ್ಮೇಲೆ ಇವತ್ತು ಕೆಲವರು ಷಡ್ಯಂತ್ರ ಮಾಡಿದ್ದಾರೆ. ಹೋದ ವರ್ಷ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡ್ತಿದ್ರು, ಅದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಅವತ್ತು ಏನು ಸಿಗಲಿಲ್ಲ. ಇದು ಈಗಲೂ ಸಹ ಷಡ್ಯಂತ್ರದಿಂದ ಮಾಡಿದರೆ ನಾನು ಸಾರ್ವಜನಿಕರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ನಾನು ಅಧಿಕಾರವನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ಅದು ಕೇವಲ 750 ಕೋಟಿ ರೂಪಾಯಿಗಳ ವಹಿವಾಟು ನಡೆಸ್ತಾ ಇತ್ತು. ನಾನು 2 ವರ್ಷದಲ್ಲಿ ಅದನ್ನು 1350 ಕೋಟಿ ವಹಿವಾಟುಗಳನ್ನು ನಡೆಸೋದ್ರ ಮೂಲಕ ನನ್ನ ಮೇಲೆ ಏನು ಆರೋಪ ಇದೆ ಇದರಿಂದ 100ಕ್ಕೆ 100 ಮುಕ್ತನಾಗಿ ಬರ್ತೇನೆ. ನಾಳೆ ಅಧಿಕಾರಿಗಳ ಮುಂದೆ ನಾನು ಹಾಜರಾಗಿ ಅವ್ರ ಸಂಸ್ಥೆ ಎಲ್ಲ ಇರ್ತಕ್ಕಂಥ ಸಂಬಂಧವನ್ನು ತೋರಿಸ್ತದೆ. ನಾನು ಈ ತಾಲೂಕಿನ ಜನರಿಗೆ ನನ್ನ ಜೀವ ಇರೋವರೆಗೂ ನಾನು ದುಡಿತೇನೆ. ಇನ್ನು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪರ ವಕೀಲರು ಸಮ್ಮನ್ ನ್ಯೂಸ್ 18ಗೆ ಜೊತೆಗೆ ಮಾತನಾಡಿದ್ದಾರೆ ಸುಮನ್. ಇನ್ನು ಮಾಡಾಳ್ ವಿರುದ್ಧ ಯಾವುದೇ ಸಾಕ್ಷಿಗಳು ಲೋಕಾಯುಕ್ತಕ್ಕೆ ಲಭ್ಯವಾಗಿಲ್ಲ, ಹೀಗಾಗಿ ಬಾಂಡ್ ಬರೆಸಿಕೊಂಡು ಬೇಲ್ ನೀಡಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ಕೋರ್ಟ್ ಅಲ್ಲಿ ಒಂದು ಅರ್ಜಿನ ಸಲ್ಲಿಸಿದ್ರಿ, ಏನಾಯ್ತು ಸರ್ ಒಟ್ಟಾರೆಯಾಗಿ? ಆ ಅರ್ಜಿನ ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಶ್ರೀ ಕೆ ನಟರಾಜನ್ರವರು ಸ್ವೀಕರಿಸಿ ಜಾಮೀನು ಕೊಟ್ಟಿದ್ದಾರೆ. ಇವತ್ತು ಅವ್ರ ವಿರುದ್ಧ ಯಾವ ವಿಧವಾದ ಅಲಿಗೇಷನ್ಸು ಇಲ್ಲ FIR ಅಲ್ಲಿ. ಫಿರ್ಯಾದಾರರು ಬರೀ ನಾನು ಇವ್ರನ್ನ ಚೇರ್ಮನ್ ಹುದ್ದೆಯಲ್ಲಿದ್ದಾಗ ಅವರನ್ನು ಭೇಟಿ ಮಾಡಿದ್ದೀನಿ ವಿನಃ ಇನ್ನೇನು ಹೇಳಿಲ್ಲ. ಆದ ಕಾರಣ ಪ್ರೈಮ್ ಆಫೀಸ್ ಮೆಟೀರಿಯಲೇ ಇಲ್ಲ ಇವ್ರ ಮೇಲೆ. ಮಗನ ಯಾವುದೋ ಅಪಾದನೆ ಹೊರಟಿಸಿ ಯಾವುದೋ ದುಡ್ಡು ತಗೊಂಡು ಎಲ್ಲೋ ಆಗಿದೆ ಅಂತ ಹೇಳಿದಕ್ಕೆ ಅಪ್ಪನ್ನ ಬಲಿ ಕೊಡೋದ್ರಲ್ಲಿ ಅರ್ಥವೇ ಇಲ್ಲ. ಫಿರ್ಯಾದಾರರ ಟೆಂಡರ್ ಬಗ್ಗೆ ಮಾತ್ರ ಈ ಕೇಸ್ ಇರೋದು, ಇನ್ಯಾವುದೂ ಇಲ್ಲ. ಉಳಿದಿದ್ದೆಲ್ಲ ಊಹೆ ಪೋಹೆನಲ್ಲಿ ನಡೆದವ್ರೆ. ಅಂದ್ರೆ ಸದ್ಯಕ್ಕೀಗ ಫೈನಲ್ ಆಗಿ ಬೇಲ್ ಎಷ್ಟು ಲಕ್ಷದ್ದು ಮತ್ತೆ ಯಾವತ್ತು ಮತ್ತೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅಂತ ಜಡ್ಜ್ ಹೇಳಿದ್ರು? 17/3 ನೆಕ್ಸ್ಟ್ ಡೇಟು. 5 ಲಕ್ಷದ ಬಾಂಡ್ ಬರೀಬೇಕು. 5 ಲಕ್ಷದ ಶೂರಿಟಿ ವ್ಯಾಲ್ಯೂ ಅಷ್ಟೇ. ಒಟ್ಟಾರೆಯಾಗಿ ವಿರೂಪಾಕ್ಷ ಅವರ ಕಡೆ ಇರ್ತಕ್ಕಂಥ ವಕೀಲರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಇಂಗ್ಲೆಂಡ್, ಅಮೆರಿಕ ಅಂತ ಓಡಾಡ್ತಿದ್ದಾರೆ, ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬಲಿಷ್ಠವಾಗಿ ಮಾತನಾಡ್ತಿದ್ದಾರೆ. ರಾಹುಲ್ ಗಾಂಧಿಗೆ ಒಂದು ರೀತಿ ಮೆಂಟಲಿ ತೊಂದರೆ ಆಗಿರೋ ತರ ಕಾಣಿಸ್ತಾ ಇದೆ ಅಂತ ಲೇವಡಿಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹೋಗಿ ಎಲ್ಲೆಲ್ಲ ಹೋಗಿ ಏನೇನೇನೋ ಮಾತಾಡ್ತಾರೆ. ಜಗತ್ತಿನ ಎದುರು ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ಈ ಕೆಲಸವನ್ನ ಮಾಡಿದ್ದಾರೆ, ಪಾಕಿಸ್ತಾನವನ್ನ ನೀವು ಬ್ಲಾಕ್ ಲಿಸ್ಟ್ಗೆ ಹಾಕ್ರಿ ಅಂತ ಹೇಳುವಂತ ಪ್ರಯತ್ನ ಭಾರತ ಸರ್ಕಾರ ಮಾಡ್ತಾ ಇದ್ರೆ, ಅದೇ ನೆಲದಲ್ಲಿ ನಿಂತು ರಾಹುಲ್ ಗಾಂಧಿ ಹೇಳ್ತಾರ ಅದೊಂದು ಕಾರ್ ಬ್ಲಾಸ್ಟ್ ಅಂತ. ಆಕಸ್ಮಿಕವಾಗಿ ಕುಕ್ಕರ್ ಬ್ಲಾಸ್ಟ್ ಆಗಿದೆ. ಬಿಜೆಪಿ ಅವರು ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಇದನ್ನ ದೊಡ್ಡ ಇಶ್ಯೂ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವ್ರ ಜೊತೆ ಹುಚ್ಚುಚ್ಚು ಮಾತನಾಡ್ತಾ ಅಡ್ಡಾಡ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ಯಾರ ನಮ್ಮ ರಾಹುಲ್ ಗಾಂಧಿ ಅವರು, ಅವ್ರಿಗೇನೋ ಉಗ್ರಗಾಮಿಗಳು ಭೇಟಿ ಆದ್ರಲ್ಲ. ಉಗ್ರಗಾಮಿಗಳು ಭೇಟಿ ಆದ್ರಂದ ಅವ್ರು ನಿಮ್ ಕಾಕಾನ ಮಕ್ಕಳನ್ನೇ ನಿಮ್ಮ ಬಿಟ್ಟು ಹೋಗ್ಲಿಕ್ಕೆ ಏನ್ ನಿಮ್ಗೆ ಅವರಿಗೆ ಸಂಬಂಧ ಅದನ? ಬಾಯಿ ಬಂದಂಗೆ ಮಾತಾಡೋದು ಏನ್ ಬೇಕಾದ್ ವಿದೇಶಿ.
ಹಾಸನ ಜಿಲ್ಲೆಯ ಅರಸೀಕೆರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಶಾಸಕ ಕೆಎಂ ಶಿವಲಿಂಗೇಗೌಡ ಕಾಂಗ್ರೆಸ್ ಅಭ್ಯರ್ಥಿ ಎಂದು ಘೋಷಣೆ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಜಿಬಿ ಶಶಿಧರ್ ರಾಜೀನಾಮೆ ನೀಡಿದ್ದಾರೆ. ಜಿಬಿ ಶಶಿಧರ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಶಿವಲಿಂಗೇಗೌಡ ವಿರುದ್ಧ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಕಳೆದ 5 ವರ್ಷದಿಂದ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿದ್ದೇವೆ, ಆದರೆ ಶಿವಲಿಂಗೇಗೌಡರನ್ನ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ ಅಂತ ಹೇಳಿದ್ದಾರೆ. ಪಕ್ಷದಲ್ಲಿ ಆದ ಬೆಳವಣಿಗೆಗಳಿಂದ ಶಿವಲಿಂಗೇಗೌಡರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ತೀರ್ಮಾನ ಆಗಿದೆ. ನಮ್ಮ ಪಕ್ಷದಲ್ಲಿ ಏಕೈಕ ಉದ್ದೇಶ ಗೆಲ್ಲವರು ಬೇಕು ಅಂತ. ಅದಕ್ಕೆ ನಾನು ಅವರಿಗೆ ಶುಭ ಹಾರೈಸ್ತಾ ಪಕ್ಷದಿಂದ ಈ ಕ್ಷಣದಿಂದ ವಿಮುಕ್ತಿಗೊಳ್ತಾ ಇದ್ದೀನಿ. ರಾಜೀನಾಮೆ ಪತ್ರವನ್ನು ಸನ್ಮಾನ್ಯ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಕಳಿಸಿರ್ತೇನೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಯನ್ನು ತಿಳಿಸಿ ಪಕ್ಷದಿಂದ ಈ ಕ್ಷಣದಿಂದ ನಾನು ವಿಮುಕ್ತಿಯಾಗಿ ಸ್ವತಂತ್ರವಾಗಿರೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಕ್ಷದ ಕೋಲಾರದಲ್ಲಿ ಶ್ರೀ ಯೋಗಿ ನಾರಾಯಣ ಜಯಂತ್ಯೋತ್ಸವದಲ್ಲಿ ಪಾಲಿಟಿಕ್ಸ್ ಜೋರಾಗಿದೆ. ಯೋಗಿ ನಾರಾಯಣ ಗುರೂಜಿ ಪ್ರತಿಮೆಗೆ 3 ಪಕ್ಷದ ನಾಯಕರು ಪೂಜೆ ಸಲ್ಲಿಸಿದರು. ಮೊದಲು ಬಿಜೆಪಿ, ಆ ಬಳಿಕ ಜೆಡಿಎಸ್, ನಂತರ ಕಾಂಗ್ರೆಸ್ನವರು ನಾರಾಯಣ ಗುರೂಜಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಹಿರಿಯ ನಾಯಕ ಸೀತಾರಾಮ್, ಇದು ಬೇಕಂತಲೇ ನಮ್ಮನ್ನ ಓವರ್ಟೇಕ್ ಮಾಡುವಂತಹ ಯತ್ನ ಅಂತ ಕಿಡಿಕಾರಿದ್ರು. ಎಲ್ಲರೂ ಒಗ್ಗೂಡಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಯಾರು ಕೂಡ ಬರಲಿಲ್ಲ. ನಾನು ರಾಜಕೀಯ ಮಾಡಿಲ್ಲ, ಇದೆಲ್ಲ ಕಾಂಗ್ರೆಸ್ನವರು ಆರೋಪ ಅಷ್ಟೇ ಅಂತ ಸಂಸದ ಮುನಿಸ್ವಾಮಿ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ಈ ಒಂದು ಭಾಗದಲ್ಲಿ ಸಂಸತ್ ಸದಸ್ಯರಾಗಿದ್ದಾರೆ. ನಾವೆಲ್ಲ ಕೂತಿದ್ವಿ, ಅವರು ನಮ್ಮ ಜೊತೆ ಕೂತಿದ್ರು. ಆಮೇಲೆ ಎದ್ದೆ ಏಕಾಏಕಿ ಹೋಗಿ ಅಲ್ಲಿ ನಿಂತ್ಕೊಂಡು ಮಾಡಿದ್ದಾರೆ. ಆಯ್ತಪ್ಪ ನೀವು ಮಾಡಿಬಿಟ್ಟಿದ್ದೀರಲ್ಲ, ಇಳಿದ್ಬಿಡಿ ಹೋಗಲಿ, ಆಮೇಲೆ ನಾವು ಮಾಡ್ತೀವಿ, ಯಾಕಂದರೆ ಭಾಳಷ್ಟು ಅವಸರ ಇದೆ ನಿಮಗೆ ಮಾಡಿ. ಸೊ ನನ್ನ ಒಂದು ಉದ್ದೇಶ ಏನಂದರೆ, ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ಒಂದು ಈ ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ನೋಡಿ, ಈ ರೀತಿಯಾದ ಏನಾದರೂ ಒಂದು ಗಲಭೆಯನ್ನು ಹುಟ್ಟಿಸೋದಕ್ಕೆ ಇವರು ಬಂದು ಈ ಥರ ವರ್ತನೆ. ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಕೈವಾರ ತಾತಯ್ಯನವರ ಜಯಂತಿನ ಮಾಡಬೇಕು ಅಂತೇಳಿ ಬಂದಾಗ IBL ಕೂತಿದ್ದಾಗ ನಾನು ಕೈ ಹಿಡಿದವ್ರನ್ನ ಕರೆದೆ, ಸೀತಾರಾಮಣ್ಣವ್ರನ್ನ ಎಲ್ಲರನ್ನೂ. ಅವ್ರು ಬಂದಿಲ್ಲ, ನೀವು ಹೋಗಿ ನಾವು ನಿಮ್ಮ ಜೊತೆಲಿ ಸೇರಲ್ಲ ಅಂತ ಹೇಳಿದ್ರು. ನಾವು ಇಲ್ಲಿನೂ ಬಂದು ಕೈವಾರ ತಾತಯ್ಯನ ಪ್ರತಿಮೆ ಹತ್ರ ನಾವು ಸುಮಾರು ಒಂದು 15 ನಿಮಿಷ ಕಾದು ಅವ್ರನ್ನೆಲ್ಲ ಕರೆದ್ರೆ ಚುನಾವಣೆ ಗಿಮಿಕ್ ಇಟ್ಕೊಂಡು ಅವರು ಇವತ್ತು ಏನು ಸೀತಾರಾಮ್ ಅವರು ಬಂದು ಇಲ್ಲಿ ಕೋಲಾರಲ್ಲಿ ಸಿದ್ದರಾಮಯ್ಯನವ್ರು ಕಳಿಸಿದ್ರು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆ. ಈ ವೇಳೆ ಮಾತನಾಡಿರೋ ಬಿಎಸ್ವೈ, ಬಿಜೆಪಿಯ ಹಾಲಿ ಶಾಸಕರಿಗೆ ಶಾಕ್ ಕೊಟ್ಟಿದ್ದಾರೆ. 4 ರಿಂದ 6 ಶಾಸಕರಿಗೆ ಬಿಜೆಪಿ ಟಿಕೆಟ್ ನೀಡಲ್ಲ, 4-5 ಶಾಸಕರನ್ನ ಬಿಟ್ಟು ಬೇರೆ ಎಲ್ಲರಿಗೂ ಟಿಕೆಟ್ ನೀಡಲಾಗುತ್ತೆ. ಯಾರೂ ಪಕ್ಷ ಬಿಡಲ್ಲ, ಬಿಡುವವರು ಬಿಟ್ಟು ಹೋಗಬಹುದು ಅಂತ ಬಿಎಸ್ವೈ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಿ. ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ, ಯಾರು ಹೋಗ್ತಾರೆ ಅವರ ಸಂತೋಷದಿಂದ ಹೋಗ್ಬೋದು. ಬಂದವ್ರಿಗೆ ಸ್ವಾಗತ ಮಾಡ್ತೀವಿ, ಬರೋವ್ರಿಗೆ ಇನ್ನೂ ಅನೇಕ ಜನ ಬರಬೇಕು ಅಂತಿದ್ದಾರೆ, ಅವ್ರಿಗೆ ಸ್ವಾಗತ ಮಾಡ್ತೀವಿ. ಬಹುತೇಕ ಹಾಲಿ ಶಾಸಕರಲ್ಲಿ 4-6 ಜನ ಬಿಟ್ಟು ಉಳಿದವರು ಎಲ್ರಿಗೂ ಸಹ ಈ ಬಾರಿ ಸೀಟ್ ಕೊಡುವಂಥ ಸಂಭವ ಜಾಸ್ತಿ. ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಕಂದಾಯ ಸಚಿವ ಆರ್ ಅಶೋಕ್, ಬಿಎಸ್ವೈ ಅವರ ಹೇಳಿಕೆಯನ್ನು ನಾನು ಅಲ್ಲಗೆಳೆಯೋದಿಲ್ಲ, ಅವರಿಗೆ ಮಾಹಿತಿ ಇರಬಹುದು ಅಂತ ಹೇಳಿದ್ದಾರೆ. ನೋಡಿ, ಈಗಾಗಲೇ ಎಲ್ಲ ಪಾರ್ಟಿ ಚರ್ಚೆಗಳನ್ನು ಪ್ರಾರಂಭ ಮಾಡಿದೆ. ಬಾಕುಳಿದದ್ದು ಯಾರಿಗೆ ಸ್ಥಾನ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತ ಹೇಳುವಂಥದ್ದು ನಮ್ಮ ಹೈಕಮಾಂಡ್, ನಮ್ಮ ವಿಶೇಷವಾಗಿ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡುತ್ತೆ. ಹಾಗಾಗಿ ಇವತ್ತು ಈಗ ಏನೇನು ಚರ್ಚೆಗಳಾಗಬೇಕು ಅದು ಆ ಹಂತದಲ್ಲಿ ಆಗುತ್ತೆ, ಮಾಡ್ತಾರೆ. ಅದಕ್ಕೆ ಹೇಳಿದೆ, ಪಾರ್ಲಿಮೆಂಟ್ರಿ ಬೋರ್ಡ್ ನಿಶ್ಚಯ ಮಾಡುತ್ತೆ, ಆ ಹಂತದಲ್ಲಿ ಚರ್ಚೆಗಳು ನಡೀತದೆ. ಯಡಿಯೂರಪ್ಪನವರು ಮಾನಸಿಕವಾಗಿ ಅವ್ರಿಗೆ ಮಾಹಿತಿ ಇರೋ ಕಾರಣಕ್ಕೋಸ್ಕರ ಹೇಳಿಕೆ ಕೊಡ್ತಾರೆ. ಅದಕ್ಕೆ ಹೇಳಿದೆ, ನಾನು ವಿರೋಧ ಮಾಡಲಿಲ್ಲಲ್ಲ, ಪಾರ್ಲಿಮೆಂಟ್ರಿ ಬೋರ್ಡ್ ನಿಶ್ಚಯ ಮಾಡುತ್ತೆ. ಹಾಗಾಗಿ ಆ ಹಂತದಲ್ಲಿ ಚರ್ಚೆ, ಇವತ್ತು ಈ ರಾಜ್ಯದ ಹಂತದಲ್ಲಿ ಯಾವುದೇ ಚರ್ಚೆಗಳು. ಯಾಕಂದರೆ ಕೇಂದ್ರದ ಸಂಸದೀಯ ಮಂಡಳಿಯಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಅದರಿಂದ ಮಾಹಿತಿ ಇರ್ಬೋದೇನೋ. ಆದರೆ ಅವರು ಕೂಡ ಎಲ್ಲರೂ ಸೇರಿ ಯಾರು ಅನ್ನೋದ್ರ ಬಗ್ಗೆ ನನಗಿನ್ನೂ ಗಮನಕ್ಕೆ ಬಂದಿಲ್ಲ. ನಾನು ಹಿಂದೇನು ಕೂಡ ನಾನು ಎಲೆಕ್ಷನ್ ಕಮಿಟಿಯಲ್ಲಿ ಇದ್ದೆ. ನಾನು ಕೂಡ ಒಟ್ಟಾರೆ ನಾವು ಯಡಿಯೂರಪ್ಪನವರೆಲ್ಲ ಕೂತು ಚರ್ಚೆ ಮಾಡಿ ಚುನಾವಣಾ ಸಮೀಕ್ಷೆಗಳೇನು ಬಂದಿದೆ, 3 ಸಮೀಕ್ಷೆಗಳನ್ನು ಮಾಡಿಸಿದರೆ ಅದರ ಆಧಾರದ ಮೇಲೆ ಕೊಡ್ತೀನಿ. ಯಾಕಂದರೆ ನನ್ನ ಕ್ಷೇತ್ರದಲ್ಲಿ ನನಗೆ ಯಾವುದೇ ಅಸಮಾಧಾನ ಇಲ್ಲ, ನನ್ನ ಕ್ಷೇತ್ರದಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೇನೆ ಅಂತ ಆನೇಕಲ್ನಲ್ಲಿ ವಸತಿ ಸಚಿವ ವಿ ಸೋಮಣ್ಣ ಹೇಳುವ ಮೂಲಕ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ.
ಮತ್ತು ಇನ್ನಿತರ 7 ಮನೆಗಳ ನಿರ್ಮಾಣ ಒಟ್ಟು ಸ್ವತ್ತುಗಳ ಗಣಕೀಕರಣ ಕೆಂಗೇರಿ ಉಪನಗರ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 2 ಗಂಟೆ 10 ನಿಮಿಷಗಳ ಕಾಲ ಭೂಪೇಂದ್ರ ಯಾದವ್, ನಾನು, ಅಶೋಕ್ ಅವರು 2.25 ಗಂಟೆ ಸುತ್ತಾಡಿದ್ವಿ. ಇನ್ನೊಂದು ಅರ್ಧ ಕಿಲೋಮೀಟರ್ ದೂರ ಇತ್ತು. ಅಷ್ಟೊಳಗಡೆ ಟೈಮ್ ಆಗಿದ್ದರಿಂದ ಅವ್ರನ್ನೆಲ್ಲ ಅಲ್ಲೇ ಕರೆಸಿ ಮಾತಾಡಿ ಅದನ್ನ ಇದು ಮಾಡಿದ್ದೀವಿ. ಕ್ಷೇತ್ರ ನಾನು ಇಡೀ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೀನಿ ಅಲ್ಲಿ. ಒಳ್ಳೆ ಕಥೆ ಆಯ್ತಲ್ಲ ಸರ್. ತಾವು ಉಸ್ತುವಾರಿಗಳಾಗಿ ನಾನಕ್ಕೆ ಮುಚ್ಚಿಕೊಳ್ಳಿ ಚಾಮರಾಜನಗರಕ್ಕೆ ಹೋಗಿಲ್ಲ ಸರ್. ನಿಮ್ಗೆ ಗೊತ್ತಿದೆ. ಇನ್ನು ಸೋಮಣ್ಣ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ವದಂತಿ ಬೆನ್ನಲ್ಲೇ ಸಂಸದ ಡಿಕೆ ಸುರೇಶ್ ಹಾಗೂ ಸಚಿವ ವಿ ಸೋಮಣ್ಣ ತಮ್ಮ ಆಪ್ತರನ್ನ ದೂರವಿಟ್ಟು ಗುಪ್ತವಾಗಿ ಮಾತುಕತೆಯನ್ನ ನಡೆಸಿದ್ರು. ಕನಕಪುರದಲ್ಲಿ ಕುವೆಂಪು ಸಂಯುಕ್ತ ವಸತಿ ಬಡಾವಣೆ ಮುಖ್ಯ ದ್ವಾರ ಉದ್ಘಾಟನೆ ನಂತರ ಯಾರೂ ಹತ್ತಿರ ಬಾರದಂತೆ ಹೇಳಿ ಇಬ್ಬರು ನಾಯಕರು ಗುಪ್ತವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ 68 ಟಿಕೆಟ್ ನೀಡಬೇಕು ಅಂತ ಕಾಂಗ್ರೆಸ್ ನಾಯಕರಲ್ಲಿ ಬೇಡಿಕೆ ಇಟ್ಟಿದ್ದೇವೆ. 50ರಿಂದ 55 ಜನರಿಗೆ ನೀಡುವ ಸಾಧ್ಯತೆ ಇದೆ ಅಂತ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಇನ್ನು ಸೋಮಣ್ಣ ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ಮಾಡ್ತೇವೆ ಅಂತ ಹೇಳಿದ್ದಾರೆ. ವೀರಶೈವ ಲಿಂಗಾಯತರಿಗೆ ಕೊಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ. ಆದರೆ ನಾವು ಕೇಳಿದಷ್ಟು ಕೊಡೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ನಾವು 68 ಮಾಡಿರಬೇಕು, ಅವರೊಂದು 50-55 ಕೊಡ್ತಾರೆ. ವೀರಶೈವ ಲಿಂಗಾಯತರಿಗೆ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಆದರೆ ನಾವು ಕೇಳಿದಷ್ಟು ಕೊಡೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಬಂದರೂ ಸ್ವಾಗತ ಮಾಡ್ತಾರೆ. ನಮ್ಮ ಕೈಗೆ ಏನೈತಿ, ನಮ್ಮ ಲೀಡರ್ಗಳು ಕರ್ಕೊಳ್ತಾರೆ. ಅನುಕೂಲ ಆಗ್ತವೆ. ಸಚಿವರಾದ ವಿ ಸೋಮಣ್ಣ ಹಾಗೂ ನಾರಾಯಣಗೌಡ ಬಿಜೆಪಿ ಪಕ್ಷ ಬಿಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಇಬ್ಬರು ನಮ್ಮ ಪಕ್ಷದಲ್ಲೇ ಇರ್ತಾರೆ. ಸಂಜೆ ವಿಜಯ ಯಾತ್ರೆಯನ್ನ ನಾರಾಯಣಗೌಡ್ರೆ ಸ್ವಾಗತ ಮಾಡ್ತಿದ್ದಾರೆ. ನಮ್ಮ ಜೊತೆ ಇರುವಂತಹವರು ಯಾರು ಕೂಡ ಪಕ್ಷ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಸರ್, ಇವತ್ತು 4 ಗಂಟೆಗೆ ಅವರೇ ರ್ಯಾಲಿಯನ್ನು ಲೀಡ್ ಮಾಡ್ತಾರೆ ಸರ್ ಅವರ ಕ್ಷೇತ್ರದಲ್ಲಿ. ಆಗ ಗೊತ್ತಾಗುತ್ತೆ ನಿಮಗೆ ಅವ್ರು ಎಲ್ಲಿರ್ತಾರೆ ಅಂತ ಹೇಳಿ. ಸರ್, ಸೋಮಣ್ಣರು ಹೋಗಲ್ಲ, ನಾರಾಯಣಗೌಡರು ಹೋಗಲ್ಲ. ಈಗ ನಮ್ಮ ಜೊತೆ ಇರುವಂಥವರು ಯಾರು ಕೂಡ ಹೋಗೋದಿಲ್ಲ. ಆ ಕಡೆಯಿಂದಲೇ ಈ ಕಡೆ ಭಾರಿ ಜೋರಾಗಿ ಪ್ರವಾಹ ಬರ್ತಾ ಇದೆ. ಬೇರೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಮನೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಭೆ ನಡೆದಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ಕಾಂಗ್ರೆಸ್ ಟಿಕೆಟ್ಗಾಗಿ ಉದಯ್ ಮತ್ತು ಗುರುಚರಣ್ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಈ ಹಿನ್ನೆಲೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಎಸ್ಎಂ ಕೃಷ್ಣ ಮನೆಗೆ ಕರೆಸಿದ್ರು. ಉದಯ್ಗೆ ಟಿಕೆಟ್ ಕೊಡಿಸಲು ಚಲುವರಾಯಸ್ವಾಮಿ ಲಾಬಿ ಮಾಡ್ತಿದ್ದಾರೆ. ಇತ್ತ ಎಸ್ಎಂಗೆ ತಮ್ಮನ ಮಗ ಗುರುಚರಣ್ಗೆ ಮದ್ದೂರು ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದಾರೆ.